Hi guys, welcome back to Zonout Partners. ಇವತ್ತು ನಾವು ಮಾತಾಡ್ತಿರೋ ಒಂದು ಟಾಪಿಕ್ ಒನ್ ಆಫ್ ದಿ ಓಲ್ಡೆಸ್ಟ್ ಸಿನಿಮಾಸ್ ಬ್ಯಾಕ್ ಗ್ರೌಂಡ್ ಇರೋ ಒಂದು ಇಂಡಸ್ಟ್ರಿ, ದಟ್ ಇಸ್ ನನ್ ಅದರ್ ದನ್ Bollywood industry. ಎಸ್. ಡೈರೆಕ್ಟ್ ಆಗಿ ಟಾಪಿಕ್ ಇಡೋಣ. ನವೀನ್, ವಿಚ್ ಇಸ್ ಯುವರ್ ಫಸ್ಟ್ ಮೂವಿ? ನನ್ನ ಫಸ್ಟ್ ಮೂವಿ ತುಂಬಾ ಒಂದು ಪವರ್ಫುಲ್ ಇಂಪ್ಯಾಕ್ಟ್ ಕೊಟ್ಟಿರೋ ಒಂದು ಮೂವಿ ವಿಚ್ ಈಸ್ ಕಾಲ್ಡ್ ಚಾವಾ. ಚಾವಾ ಎಲ್ಲ ಹೆಂಗಿತ್ತು ಗೊತ್ತಾ? ವಿಕ್ಕಿ ಕೌಶಲ್ ಮ್ಯಾನ್, ಸಲ್ಯೂಟ್ ಮ್ಯಾನ್, ಹ್ಯಾಟ್ಸ್ ಆಫ್. ಏನ್ ಆಕ್ಟಿಂಗು, ಬಾ 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 ಬಾ. ಆತರ ಒಂದು ಫಿಲ್ಮೋಗ್ರಾಫಿ ವಿಕ್ಕಿ ಕೌಶಲ್ದೊಂದು ನೋಡೇ ಇಲ್ಲ ಮ್ಯಾನ್. ರಿಯಲ್ ಆಗಿ ಎಷ್ಟು ಎಫೆಕ್ಟ್ ತಗೊಂಡ, ಆ ಕ್ಯಾರೆಕ್ಟರ್ ಹೆಂಗಿತ್ತು ಗೊತ್ತಾ? ಲೈಕ್ ರಿಯಲ್ ಲೈಫ್ ಸಂಭಾಜಿ ಮಹಾರಾಜ್ ಬಂದಂಗಿತ್ತು ಫೀಲ್ ಅದ್ ನೋಡಕ್ಕದು. ನಂಗೆ ಎಲ್ಲರಿಗೂ ಒಂದು ಗೂಸ್ ಬಂಪ್ಸೆ. ಅದು ಆಮೇಲೆ ಅವನ್ನ ಹ್ಯಾಂಗ್ ಮಾಡಿ ಅವನ್ನ ಕೊಡೋ ಟಾರ್ಚರು ನೋಡಕ್ಕೆ ಆಗಿಲ್ಲ. ಅದು ನಂಗೆ ತುಂಬಾ ಇಷ್ಟ ಆಗಿದೆ ಏನ್ ಗೊತ್ತಾ? ಲೈಕ್ ಆ ಮೇಕಪ್, ಬಾಡಿ ಕ್ಲೀನ್ ಆಗಿ ಉಪ್ಪು ಹಾಕುವಾಗ ಅದು ಹೊಡೆದಿರೋ ಬಾಡಿ ಅಷ್ಟು ಕ್ಲೀನ್ ಆಗಿ ತೋರಿಸಿದ್ ನನ್ಗೆ. ಅದ ಫ್ರೇಮ್ ಅಲ್ಲಿ ನೋಡುವಾಗ ನನ್ಗೆ ಭಯ ಆಯ್ತು. ಅವನ್ಗ ಬಾಡಿ ಕೈ ಹಿಂಗ್ ಹಾಕಿ ಉಪ್ಪು ಉಜ್ಜುತ್ತಾನೆ, ನನ್ಗೆ ಹೆಂಗೆ ಭಯ, ನಂಗೆ ಶಿವರ್ ಆಗ್ತಾ ಇತ್ತು ಬಾಡಿ. ಇವು ಹೆಂಗೆ ಹೋಗ್ತಾನೆ ಅವ್ನು ರಿಯಲ್ ಲೈಫ್ ಅಲ್ಲಿ ಅವನೊಂದು ಫೇಸ್ ಮಾಡಿರ್ತಾನೆ ಅನ್ನೋದು ಅಷ್ಟು ಚೆನ್ನಾಗಿತ್ತು. ಅದು ತುಂಬಾ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಆಗಿತ್ತು ಅವನು. ಎಸ್, ಅಬ್ಸಲ್ಯೂಟ್ಲಿ. ಅಕ್ಷಯ್ ಖನ್ನಾ, ಯಾ ಅಬ್ಸಲ್ಯೂಟ್ಲಿ. ಟೆರಿಫೈ ವಿಲನ್. ಆ ಕಾಲದಲ್ಲಿ ಹಿಂಗೆಲ್ಲ ಇದ್ರು ಅಂತ ನಮ್ಗೆ ಈ ಮೂವಿಯಿಂದನೇ ನಮ್ಗೆ ಚೆನ್ನಾಗಿ ಕ್ಲೀನ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ನಾಟ್ ಟು ಫರ್ಗೆಟ್ ರಶ್ಮಿಕಾ ಮಂದಣ್ಣ. ತುಂಬಾ ಚೆನ್ನಾಗಿರೋ ಒಂದು ಕ್ಯಾರೆಕ್ಟರ್, ಒಂದು ಪವರ್ಫುಲ್ ಕ್ಯಾರೆಕ್ಟರ್. ಅಂದ್ರೆ ಅವಳ ಕ್ಯಾರೆಕ್ಟರ್ ಅಷ್ಟೊಂದು ಇಂಪಾರ್ಟೆನ್ಸ್, ಅಷ್ಟೊಂದು ವೆಯ್ಟೇಜ್ ಇದ್ರೇನು ಅಷ್ಟು ಕ್ಲೀನ್ ಆಗಿ ತಗೊಂಡೋಗಿದ್ಲು ರಶ್ಮಿಕಾ ಮಂದಣ್ಣ. ಒಂದು ರಾಜ ಒಂದು ವೈಫ್ ಅಂದ್ರೆ ಸುಮ್ನೆನಾ? ಅಷ್ಟು ಒಂದು ಗಂಭೀರ ಇತ್ತು ಆ ಒಂದು ಕ್ಯಾರೆಕ್ಟರ್ ಅಲ್ಲಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ಲೀನ್ ಆಗಿ ಸೂಟ್ ಆಯ್ತು ಕ್ಯಾರೆಕ್ಟರ್ ಅವ್ರಿಗೆ ಅಲ್ವಾ? ಬ್ಯೂಟಿಫುಲ್. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಆಫ್ ಬಾಲಿವುಡ್ ಇಂಡಸ್ಟ್ರಿ. ಅಭಿ, ಇವಾಗ ನಿನ್ಗೆಲ್ಲ ಅಭಿ? ನನಗೆ ತುಂಬಾ ಇಷ್ಟ ಆಗಿದೆ ಒಂದು ಮೂವಿ, ರಿಯಲ್ ಲೈಫ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ, ದಟ್ ಈಸ್ ನನ್ ಅದರ್ ದನ್ ಶೇರ್ಷಾ. ಓ ಮೈ ಗಾಡ್, ಶೇರ್ಷಾ. ಇವಾಗೂ ನನ್ಗೆ ಆ ಸಾಂಗ್ಸ್ ಲೂಪಲ್ಲಿ ತಲೆ ನೋಡ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರೋ ಒಂದು, ತುಂಬಾ ಚೆನ್ನಾಗಿರೋದು. ಅಂದ್ರೆ ಅದು ಒಂದು ರಿಯಲ್ ಲೈಫ್ ಒಂದು ಪರ್ಸನ್, ಅದು ವಿಕ್ರಮ್ ಭಟ್ರಾ ಅಂತ ಹೇಳ್ಬಿಟ್ಟು ಒಂದು ಆರ್ಮಿ ಮ್ಯಾನ್, ಆ ಒಂದು ಸ್ಟೋರಿನ ಅಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿರ್ತಾರೆ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಆಕ್ಟಿಂಗ್ ದಿ ಬೆಸ್ಟ್. ಸಿದ್ಧಾರ್ಥ್ ಮಲ್ಹೋತ್ರಲ್ಲ ಹಂಗ್ ಮಾಡ್ತಾನೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಅಷ್ಟೊಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಅವ್ನು ಲೈಕ್ ಅಷ್ಟು ಕ್ಲೀನ್ ಆಗಿ ಲಿವ್ಡ್ ಇಟ್. ಮತ್ತೆ ಹೀರೋಯಿನ್ ಎಲ್ಲೇ ಬೇಕು ಬ್ರೋ? ಆಬ್ವಿಯಸ್ಲಿ ಹೀರೋಯಿನ್ ಎಲ್ಲೇ ಬೇಕು, KR ಅಡ್ವಾಣಿ. ಅವರಿಬ್ಬರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಪ್ರಾಪರ್ ಅವರಿಬ್ಬರು ಜೋಡಿ ಅಷ್ಟು ಚೆನ್ನಾಗಿತ್ತು, ತುಂಬಾ ಅಡೋರಬಲ್ ಆಗಿತ್ತು. ಎಸ್, ವೆರಿ ಗುಡ್ ಅದು. ಆದ್ರೆ ಲೈಕ್ ಅದೇ ಅವಳದು KR ಅಡ್ವಾಣಿದು ಒಂದು ಲಾಸ್ಟ್ ಅವನು ಸತ್ತೋದ ಅಂತ ಗೊತ್ತಾದಾಗ ಒಂದು ಎಮೋಷನ್ ತೋರಿಸ್ತಾರೆ. ಅಲ್ಲಿ ಆ ಒಂದು ಡೆಡ್ ಬಾಡಿ ಮುಂದೆ ಬಂದು ಅಳ್ತಾಳೆ. ಹಂಗೆ ನಿಜವಾಗ್ಲೂ ಪಾಪ ಒಂದು ರಿಯಲ್ ಲೈಫ್ ಪರ್ಸನ್ ಹಂಗ ಹತ್ ಬಿಟ್ರೇನೋ ಅಷ್ಟೊಂದು ಫೀಲ್ ಆಗೋರನ್ನ ಅಷ್ಟು ಚೆನ್ನಾಗಿ ತೋರಿಸಿರ್ತಾರೆ. ಅಂಡ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಗೊತ್ತಿಲ್ಲ, ದಟ್ ಇಸ್ ನನ್ ಅದರ್ ದನ್ ವಿಷ್ಣುವರ್ಧನ್. ಹೂ ಮೇಡ್ ಅಜಿತ್ ಬಿಲ್ಲಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎತ್ತಿರ್ತಾರೆ. ಮತ್ತೆ ವಾರ್ ಸೀಕ್ವೆನ್ಸ್ ಬ್ಯೂಟಿಫುಲ್ ಆಗಿ ಎತ್ತಿರ್ತಾರೆ ಆ ಮೂವಿನಲ್ಲಿ. ಅದು ಕಾರ್ಗಿಲ್ ವಾರ್ನ ಆ ಟೈಮ್ ಅಲ್ಲಿ ನಡೆದಿದ್ದನ್ನ ಅಷ್ಟು ಕ್ಲೀನ್ ಆಗಿ ತೋರಿಸಿರ್ತಾರೆ, ಅಂದ್ರೆ ಅಷ್ಟು ಕ್ಲೀನ್ ಆಗಿ ತೋರಿಸಿರ್ತಾರೆ. ಇದು ಮೇನ್ ಹೈಲೈಟ್. ಪ್ರಾಪರ್ ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರೋ ಒಂದು ಮೂವಿ. ಮ್ಯೂಸಿಕ್ ನನಗೆ ತುಂಬಾ ಇಷ್ಟ. ಆ ಮೂವಿ ಮ್ಯೂಸಿಕ್ ಮಾತ್ರ ನನಗೆ ಕ್ಲೀನ್, ಅಷ್ಟು ಪ್ಯೂರ್ ಆಗಿರುತ್ತೆ, ಹಾರ್ಟ್ ಸೋಲ್ ಅದು. ಸೊ ಎಸ್, ಶೇರ್ಷಾ ಇಸ್ ಒನ್ ಮೈ ಫೇವರೇಟ್ ಮೂವಿ. ಓಕೆ, ಇವಾಗ ನಾನೊಂದು ಹೇಳ್ತೀನಿ. ಓಕೆ, ಇಟ್ಸ್ ನನ್ ಅದರ್ ದನ್ ಬಜರಂಗಿ ಭಾಯ್ಜಾನ್, ಸಲ್ಮಾನ್ ಭಾಯ್ಜಾನ್. ಎಸ್, ಯೂ ಸಲ್ಮಾನ್ ಖಾನ್ ಭಾಯ್, ಒನ್ ಆಫ್ ದಿ
ಗ್ರೇಟೆಸ್ಟ್ ಕಮ್ ಬ್ಯಾಕ್ ಅದ್ ನನ್ಗೆ ಗೊತ್ತಿರೋ ತರ. ಅವಾಗ ಆ ಟೈಮಲ್ಲಿ ಸಲ್ಮಾನ್ ಖಾನ್ ಬೈದು ಒಂದು ತುಂಬಾ ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಆ ಮೂವಿ. ಎಸ್, ಆ ಮೂವಿ ಎಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ನಾನೆಲ್ಲ ಅಳ್ಳು ಬಂದ್ಬಿಡತ್ತೆ. ಆ ಕ್ಯೂಟ್ ಅದು ಏನೋ ಪಾಪು ಅವ್ರಿಬ್ರದೊಂದು ಬಾಂಡಿಂಗ್ ಇದೆ. ವೆರಿ ಗುಡ್. ಅವರು ಸಲ್ಮಾನ್ ಖಾನ್ ಎಷ್ಟೆಷ್ಟು ಕಷ್ಟ ಬೀಳ್ತಾರೆ ಆ ಮಗುಗೆ ಅಲ್ಲೋ ಮನೆಗೆ ಹೋಗಿ ಸೇರ್ಸ್ಬೇಕಂತ. ಅಂದ್ರೆ ಎಲ್ಲಾರು ಏನಂತಾರೆ, ಲೈಕ್ ಇಂಡಿಯಾ ಪಾಕಿಸ್ತಾನ ಅಂದ್ರೆ ರೈವಲ್ರಿನೇ ತೋರ್ಸಿರ್ತಾರೆ. ಹೌದು ಬಟ್ ಈ ಮೂವಿಲಿ ಅಷ್ಟು ಚೆನ್ನಾಗ್ ಒಂದು ಅದ್ ಎರಡು ಮಧ್ಯೆ ಇರೋದು ಹ್ಯೂಮನ್ಸೇ, ಅವ್ರಿಗೂ ಒಂದು ಎಮೋಷನ್ ಇದೆ ಅನ್ನೋದನ್ನ ಕ್ಲೀನ್ ಆಗಿ ತೋರಿಸಿದ್ದಾರೆ ಈ ಮೂವಿದಲ್ಲಿ. ಬ್ಯೂಟಿಫುಲ್. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ್ಲೂ ಒಂದು ಸೋಲ್ಫುಲ್ ಹಾರ್ಟೆಡ್ ಮೂವಿ ಆಗಿದೆ ನನ್ಗದು. ಅಷ್ಟು ಚೆನ್ನಾಗಿರತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿರತ್ತೆ. ಸಲ್ಮಾನ್ದು ಇನ್ನೋಸೆನ್ಸ್ ಅದ್ರಲ್ಲಿ ಯಾ ಕ್ಯೂಟ್ ಆಗಿ ತೋರಿಸಿರ್ತಾನೆ ಇನ್ನೋಸೆನ್ಸ್. ಅಂದ್ರೆ ಆ ಒಂದು ಅಷ್ಟೊಂದು ಪರ್ಸನಾಲಿಟಿ ಇರೋ ಮ್ಯಾನ್ ಆ ಇನ್ನೋಸೆನ್ಸ್ ಮಾಡಿದ್ರೆ ನಂಬಕ್ ಆಗಲ್ಲ ಈಸಿಯಾಗಿ. ಬಟ್ ಅದ್ರಲ್ಲಿ ನಿಜವಾಗ್ಲೂ ನಂಬ್ತೀರಿ ನಾವು, ಸಲ್ಮಾನ್ ಅಷ್ಟು ಇನ್ನೋಸೆಂಟ್ ಅಂತ ನಂಬೋದು. ಸಲ್ಮಾನ್ ಬೈ ಸುಮ್ನೆನಾ? ಪೀಕ್ ಆಕ್ಟಿಂಗ್, ಪೀಕ್ ಒಂದೊಂದ್ ಸೀನು ಪೀಕ್ ಆಕ್ಟಿಂಗ್. ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಸಾಂಗ್ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಎಂಟ್ರಿ ಸಾಂಗ್ಸ್ ಎಲ್ಲ. ನಂಗೆ ತುಂಬಾ ಇಷ್ಟ ಸಾಂಗ್ಸ್ ಎಲ್ಲ. ಆ ಹೆಣ್ಮಗು ಚಿಕ್ಕ ಪಾಪುನ ಮಿಸ್ ಮಾಡಂಗೆ ಇಲ್ಲ, ಅಷ್ಟು ಕ್ಲೀನ್ ಆಗಿ ಆಕ್ಟ್ ಮಾಡಿರುತ್ತಲ್ಲ ಆ ಹುಡುಗಿ. ಆ ವಯಸ್ಸಲ್ಲಿ ಅವರ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ, ತುಂಬಾ ಕ್ಲೀನ್ ಆಗಿ ಕೊರಿಯೋಗ್ರಾಫ್ ಮಾಡಿದಾರೆ ಆ ಫಿಲಿಂ ನ. ಅಂಡ್ ಆ ಮೂವಿ ರೈಟರ್ ಬಂದ್ಬಿಟ್ಟು ನನ್ ಅದರ್ ದನ್ ರಾಜಮೌಲಿಸ್ ಫಾದರ್ ವಿಜಯೇಂದ್ರ ಪ್ರಸಾದ್. ಸೊ ಬಜರಂಗಿ ಬೈಜಾನ್ ಈಸ್ ಮೈ ಮೋಸ್ಟ್ 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 ಹಾರ್ಟ್ಫುಲ್ ಸೋಲ್ಫುಲ್ ಮೂವಿ ನನ್ಗೆ. ನೈಸ್, ಸೇಮ್ ಹಾರ್ಟ್ಫುಲ್ ಸೋಲ್ಫುಲ್ ಮೂವಿ ನನಗೆ. ಆಫ್ ಲೇಟ್ ಸುಶಾಂತ್ ಸಿಂಗ್ ರಾಜ್ಪೂತ್ ದಟ್ ಈಸ್ ದಿಲ್ ಬೇಚಾರ. ಮೈ ಗಾಡ್, ನನ್ಗೆ ಇಷ್ಟು ಇಷ್ಟ ಅಂದ್ರೆ ನನ್ಗೆ ಆ ಮೂವಿ. ಅಂದ್ರೆ ಲೈಕ್ ಆ ಪಾಸಿಟಿವಿಟಿ, ಎಂತ ನೆಗೆಟಿವ್ ಪರ್ಸನ್ಗೂ ಪಾಸಿಟಿವಿಟಿ ತುಂಬಿಸ್ಬಿಡುತ್ತೆ ಆ ಮೂವಿ. ಹೌದು, ಅದು ಆ ಮೂವಿನಲ್ಲಿ ಸುಶಾಂತ್ ಸಿಂಗ್ ಅಷ್ಟೊಂದು ಪಾಸಿಟಿವ್ ಒಂದು ಎನರ್ಜಿನ ಪಾಸ್ ಮಾಡ್ತಾನೆ. ಅದ್ರಲ್ಲಿ ಅವನ ಆಕ್ಟಿಂಗ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ನನ್ಗೆ ಆ ಮೂವಿನಲ್ಲಿ ಏನ್ ತುಂಬಾ ಇಷ್ಟ ಅಂದ್ರೆ ಅವನೊಂದು ಮಾತಾಡೋ ಒಂದು ಸ್ಟೈಲ್ ಇರುತ್ತೆ ಅದ್ರಲ್ಲಿ. ಲೈಕ್ ಅಂದ್ರೆ ಒಂಥರ ಒಂದು ಕಷ್ಟ ಬಿದ್ದು ಒಂಥರ ಲೈಕ್ ಒಂದು ಲಿಪ್ ಮೂವ್ಮೆಂಟ್ ಡಿಫ್ರೆಂಟ್ ಆಗಿರುತ್ತೆ ಡ್ಯೂಟಿ. ಅದ್ರಲ್ಲಿ ಅವ್ನ ರಜನಿಕಾಂತ್ ಫ್ಯಾನ್, ಆ ಒಂದು ಡೈಲಾಗ್ಸ್ ಆಗಿರ್ಬೋದು ಎಲ್ಲ ಕ್ಯೂಟ್ ಆಗಿ ಮಾಡ್ತಾನೆ. ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್. ಅದ್ರಲ್ಲಿ ಮತ್ತೆ ಹೀರೋಯಿನ್, ಅದು ಅವ್ರದ್ದು ಡೆಬ್ಯೂ ಮೂವಿ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ ಡೆಬ್ಯೂ ಅಂತ ಹೇಳಕ್ ಚಾನ್ಸೇ ಇಲ್ಲ. ಆ ಮೂವಿ ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಅದ್ರಲ್ಲಿ ಸಾಂಗ್ಸ್ ವೆರಿ ಬ್ಯೂಟಿಫುಲ್ ಸಾಂಗ್. ರಹಮಾನ್ ಅಷ್ಟು ಕ್ಲೀನ್ ಆಗಿ ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ. ಅಂಡ್ ಟ್ವಿಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅಳು ಬಂದ್ಬಿಡುತ್ತೆ ಅದು. ಅದು ಯಾಕಂದ್ರೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ ಅದು ಅಲ್ವಾ. ಅದು ಇಬ್ರು ಒಂದು ಹ್ಯಾಪಿ ಲೈಫ್ ಅಲ್ಲ, ಅದು ಒಂದು ಇಬ್ರು ಇನ್ನೊಂದು ಡೆತ್ ನ ನಿಯರೆಸ್ಟ್ ಹೋಗೋ ಟೈಮಲ್ಲಿ ಇಬ್ರು ಆ ಒಂದು ಉಳಿದಿರೋ ಟೈಮ್ ನ ಎಂಜಾಯ್ ಮಾಡ್ಬೇಕು ಅನ್ಕೊಳ್ಳೋ ಒಂದು ಸಿಚುವೇಶನ್. ಅದು ನಾವೊಂದ್ ನೆನ್ಸ್ಕೊಂಡಿರ್ತೀರಿ ಒಂದು ಈ ಮೂವಿ ಬಗ್ಗೆ ಈ ತರ ಹಿಂಗ ಆಗತ್ತೆ ಅಂತ. ಬಟ್ ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಬ್ರೇಕ್ ಮಾಡಿ ಇನ್ನೊಂದು ಟ್ವಿಸ್ಟ್ ಕೊಟ್ಟಿ ನಮ್ಗೆ ಬ್ರೇಕ್ ಮಾಡಿ ನಮ್ ಹಾರ್ಟ್ ನೆಲ್ಲ ಬ್ರೇಕ್ ಮಾಡ್ಬಿಟ್ರು. ಲೈಕ್ ಏನಂದ್ರೆ ಮೂವೀಸ್ ಜನರಲ್ ಯಾವಾಗ್ಲೂ ಫಿಕ್ಷನ್ ಇರುತ್ತೆ, ಅಂದ್ರೆ ನಾವು ನಡೀತಿರೋ ಸ್ಟೋರಿನೇ ಇರುತ್ತೆ, ಪ್ರಿಡಿಕ್ಟೇಬಲ್ ಆಗಿರುತ್ತೆ. ಈ ಮೂವಿ ಒಂಥರ ಕಂಪ್ಲೀಟ್ ರಿಯಾಲಿಟಿ ಬೇಸ್ಡ್ ಇತ್ತು. ಸೊ ತುಂಬಾ ಚೆನ್ನಾಗಿರೋ ಒಂದ್ ಕ್ಯಾರೆಕ್ಟರ್, ಹೋಪ್ ಇಲ್ದಿರೋ ಒಂದ್ ಕ್ಯಾರೆಕ್ಟರ್ ನ ಹೋಪ್ ತರ್ಸಿ ಅಲ್ವಾ. ಅದೆಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ ಕನೆಕ್ಷನ್. ಅಂದ್ರೆ ಆ ಪಾಸಿಟಿವ್, ಇವನ್ ಹೇಳ್ದಂಗೆ ಆ ಪಾಸಿಟಿವ್ ಎನರ್ಜಿ ನಮ್ಗೆ ಕೊಡ್ಸ್ಬಿಡುತ್ತೆ. ಇಷ್ಟು ಒಂದು ಸ್ಯಾಡ್ ಆಗಿದ್ರೇನು ಪರವಾಗಿಲ್ಲ, ಟೇಕ್ ಇಟ್ ಈಸಿಲಿ, ಹ್ಯಾಪಿಲಿ ಅನ್ನೋ ತರ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. ಬ್ರೋ, ವಿ ಮಿಸ್ ಯು ಬ್ರೋ. ಸುಶಾಂತ್ ಸಿಂಗ್ ರಾಜ್ಪೂತ್. ಸೊ ದಿಲ್ ಬೇಚಾರಾ is one of the best film ever made in Bollywood time. Okay. ನಿನಗೆ? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಓಕೆ. ಎಲ್ಲಾರ್ದು ಹೇಳ್ಬಿಟ್ರಿ, ಇವ್ರದ್ದು ಹೇಳ್ತಿರಕ್ಕಾಗತ್ತಾ? He is the king of the Bollywood, bro. Chennai Express, of course. Chennai Express. God. ಎಂತ ಒಂದು ಬ್ಯೂಟಿಫುಲ್ 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 ಮೂವಿ ಅಂದ್ರೆ ರೋಹಿತ್ ಬ್ರೋ, ಮೀನಮ್ಮ. ಓ ಮೈ ಗಾಡ್, ಶಾರುಖ್ ಖಾನ್ ಆಕ್ಟಿಂಗ್, ಅದ್ರಲ್ಲಿರೋ ಸಾಂಗ್ಸ್, ದೀಪಿಕಾ ಪಡುಕೋಣೆ ಮ್ಯಾಮ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್.
ಆಮೇಲೆ ಸತ್ಯರಾಜ್ ಕೂಡ ಇದಾರೆ. ಕ್ರೇಜಿ ವಿಲನ್ ಅದು. ರೊಮ್ಯಾಂಟಿಕ್ ಕಾಮಿಡಿ ಎಲ್ಲ ಒಂದ್ ಮಿಕ್ಸ್ ಆಗಿರೋ ಒಂದು ಹಾರ್ಟ್ಫುಲ್ ಅದೇ ಸೋಲ್ಫುಲ್ ಎಲ್ಲ 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 ಇರತ್ತೆ ಇದ್ರಲ್ಲಿ. ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಇರುತ್ತೆ. ಒಂದು ಲವ್ಗೋಸ್ಕರ ಏನೆಲ್ಲ ಮಾಡ್ತಾನೆ ಅಂತ ಕ್ಲೀನ್ ಆಗಿ ಅಂದ್ರೆ ಇನ್ಸೆಕ್ಯೂರಿಟೀಸ್ ಇಬ್ಬರಿಗೂ ಇದ್ರಲ್ಲಿ ತುಂಬಾ ಇರುತ್ತೆ. ಆ ತರ ಒಂದು ಇನ್ಸೆಕ್ಯೂರಿಟೀಸ್ ನ ಅವರು ವಿತ್ ಟೈಮ್ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ಎಷ್ಟು ಕ್ಲಿಯರ್ ಆಗಿ ಹೋಗ್ತಾರೆ ಅಂದ್ರೆ, ಅದ್ರಲ್ಲಿ ಅವ್ನ್ ಸ್ಟಾರ್ಟಿಂಗ್ ಆಫ್ ದ ಮೂವಿ ಅವ್ನ್ ಏನಕ್ಕ ಅವ್ನ್ ಟ್ರೈನ್ ಹತ್ತಾನೆ ಅನ್ನೋದಕ್ಕೂ ಆ ಲಾಸ್ಟ್ ಅಲ್ಲಿ ಅದ್ ನಡೆಯೋ ಸೀನ್ ಸಂಬಂಧನೇ ಇರಲ್ಲ. ಏನೋ ಮಂದಿ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಹೋಗ್ಬಿಟ್ಟು ಮುಗಿಸಂಗ್ ಒಂದು ಪರ್ಸನ್ ಇಂಪಾರ್ಟೆನ್ಸೇ ಇಲ್ಲ ಅನ್ಕೊಂಡಿರೋ ಒಂದು ಮ್ಯಾನ್ ಬಂದ್ಬಿಟ್ಟು ಶಾರುಖ್ ಖಾನ್ ಅದ್ರಲ್ಲಿ. ಅಂತವನು ಲಾಸ್ಟ್ ಅಲ್ಲಿ ಅವ್ರ ತಾತ ಒಂದು ಬೂದಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾನೆ ಅಂತ ಲಾಸ್ಟ್ ಅಲ್ಲಿ ಒಂದು ತೋರ್ಸ್ಬಿಟ್ರು ಅವರು. ಅವ್ನ ಅದನ್ನ ಕೇರ್ ಕೂಡ ಮಾಡಿರಲ್ಲ ಆ ಟೈಮ್ ಅಲ್ಲಿ. ಅದನ್ನ ಅವ್ನ ಅಷ್ಟು ಕೇರ್ ಮಾಡಿಲ್ಲ. ಬಟ್ ಲಾಸ್ಟ್ ಅಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ನಿಗೆ ಆ ಮೂವಿದಲ್ಲಿ ಕ್ಲೀನ್ ಆಗಿ ಬ್ಯೂಟಿಫುಲ್ ಆಗಿ ತೋರಿಸ್ತಿರ್ತಾರಂತೆ. ತುಂಬಾ ಮೂವಿನಲ್ಲಿ ಇಷ್ಟ ಏನು ಅಂದ್ರೆ ಮ್ಯೂಸಿಕ್. ಮ್ಯೂಸಿಕ್ ಅಬ್ಸಲ್ಯೂಟ್ಲಿ ಬ್ರೋ. ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾನೆ ಅಂದ್ರೆ ಅದ್ರಲ್ಲಿ ಸಾಂಗ್ಸ್ ಎಷ್ಟು ಚೆನ್ನಾಗಿದೆಯೋ BGM ಅಷ್ಟೇ ಚೆನ್ನಾಗಿರುತ್ತೆ. ಆ ಒಂದು ಸಿಚುಯೇಷನ್ ಎಷ್ಟು ನೆಕ್ಸ್ಟ್ ಲೆವೆಲ್ ಹೈ ಎತ್ಕೊಂಡು ಹೋಗುತ್ತೆ ಅಂದ್ರೆ ಎಮೋಷನಲ್ ಹಂಗೆ ಅಳು ಬಂದ್ಬಿಡುತ್ತೆ. ಅದೇನೋ ದೊಡ್ಡ ಸೀನ್ ಇಲ್ಲ, ಸಿಂಪಲ್ ಸೀನ್ ಅಲ್ಲೂ ಅಳು ಬರ್ಸ್ಬಿಡುತ್ತೆ. ಅದ್ರಲ್ಲಿ ಮತ್ತೆ ಶಾರುಖ್ ಖಾನ್ ದೀಪಿಕಾ ಆಕ್ಟಿಂಗ್ ಅವ್ರಿಬ್ಬರದು ಒಂದು ತುಂಬಾ 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 ಬ್ಯೂಟಿಫುಲ್ ಆಗಿತ್ತು, ಪರ್ಫೆಕ್ಷನ್ ಆಗಿತ್ತು. ವೆರಿ ಗುಡ್ ಅಲ್ವಾ? ಅದೊಂದು ನನ್ಗೆ ತುಂಬಾ ಇಷ್ಟ ಆಗಿರೋದು ಒಂದು ಸೀನ್ ಇದೆ. ಮೀನಮ್ಮ ವೇರ್ ಇಸ್ ದ ಟೆಂಪಲ್ ಅದು ಎತ್ಕೊಂಡ್ ಡೋಂಟ್ ಅಂಡರ್ಸ್ಟಿಮೇಟ್ ದ ಪವರ್ ಆಫ್ ದ ಕಾಮನ್ ಮ್ಯಾನ್. ದ ಬೆಸ್ಟ್ ಡೈಲಾಗ್ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಗೆ ಅವನಿಗೋಸ್ಕರ ಅವಳಿಗೋಸ್ಕರ ಫೈಟ್ ಮಾಡೋದಾಗ್ಲಿ, ಶಾರುಖ್ ಖಾನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಇತ್ತು. ಅಂದ್ರೆ ಚೆನ್ನಾಗಿತ್ತು. ಒಂದು ಸೌತ್ ಇಂಡಿಯನ್ ನೇಟಿವಿಟಿನ ತುಂಬಾ ಚೆನ್ನಾಗಿ ತೋರಿಸಿದ್ ಬಾಲಿವುಡ್ ಮೂವಿ ನನಗೆ. ಅಷ್ಟವರೆಗೂ ಯಾರು ಅಷ್ಟೊಂದು ಸೌತ್ ಇಂಡಿಯನ್ ನೇಟಿವಿಟಿನ ಕ್ಲೀನ್ ಆಗಿ ತೋರ್ಸಕ್ ಆಗಿರ್ಲಿಲ್ಲ. ಬಟ್ ಚೆನ್ನೈ ಎಕ್ಸ್ಪ್ರೆಸ್ ಮೇಡ್ ಇಟ್ ಬೆಸ್ಟ್. ಸೊ ದಿಸ್ ಮೈ ಫೇವ್ರೆಟ್ ಮೂವೀಸ್ ಆಫ್ ಬಾಲಿವುಡ್. ಇವಾಗ ನಿನ್ಗೆ ಲಾಸ್ಟ್ ನನಗೆ ಈ ಮೂವಿ ಒಂಥರ ಗೋ ಟು ಮೂವಿ. ಓಕೆ, ಯಾವಾಗಿದ್ರೇನು ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಲೈಫ್, ಒಂದು ರಿಯಾಲಿಟಿ ಅನ್ನೋದನ್ನ ನಂಗೆ ತುಂಬಾ ಅಂದ್ರೆ ತುಂಬಾ ತೋರ್ಸ್ಕೊಟ್ಟಿದ್ ಮೂವಿ ಬಂದ್ಬಿಟ್ಟು ಜಿಂದಗಿ ನಾ ಮಿಲೇಗಿ ದುಬಾರ. ಈ ಜಿಂದಗಿ ನಾ ಮಿಲೇಗಿ ದುಬಾರ. ಪಿರಮಿಡ್ಸ್ ಕ್ಯಾನ್ ರೀಬಿಲ್ಡ್ ಬಟ್ ನಾಟ್ ದಿಸ್ ಮೂವಿ. ರಿಯಲಿ ಅಂದ್ರೆ ಆ ಮೂವಿನಲ್ಲಿ ಇರೋಷ್ಟು ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೋರೇಷನ್ ನಾನು ಇನ್ಯಾವ ಮೂವಿನಲ್ಲೂ ನೋಡಿಲ್ಲ. ಅಲ್ಲ, ಎವ್ರಿ ಮ್ಯಾನ್ ಹ್ಯಾಸ್ ಇನ್ಸೆಕ್ಯೂರಿಟಿ ಇನ್ ದಟ್. ಅದೇ ರಿಯಾಲಿಟಿ. 3 ಜನನು ಎಸ್, ಎಲ್ಲಾರ್ಗು ಒಂದು ಭಯ ಅನ್ನೋದಿದೆ, ಒಂದು ಫ್ಯೂಚರ್ ಬಗ್ಗೆ ಒಂದು ಯೋಚನೆ ಇದೆ, ಎಲ್ಲಿ ನಾವು ಒಂದು ಎಂಜಾಯ್ಮೆಂಟ್ ನ ಮಿಸ್ ಮಾಡ್ಬಿಡ್ತಿರೋ ಅನ್ನೋದು ಎಲ್ಲದನ್ನು ಅಷ್ಟು ಕ್ಲೀನ್ ಆಗಿ ತೋರಿಸಿರ್ತಾನೆ. ಅದರಲ್ಲಿ ನನಗ್ ತುಂಬಾ ಇಷ್ಟ ಆಗಿರುವಂತ ಆಕ್ಟರ್ ರಿತಿಕ್ ರೋಷನ್. ಅವ್ರು ಇಟ್ಕೊಂಬಂದಿರ್ತಾರೆ ಒಂದು ಬ್ಯೂಟಿಫುಲ್ ಸೀನ್ಸು, ಅಷ್ಟು ಚೆನ್ನಾಗಿರುತ್ತೆ ಅದು. ಯಾಕಂದ್ರೆ ಈಸ್ ದ ಓನ್ಲಿ ಮ್ಯಾನ್ ಈ ಟೈಮ್ಗೆ ಒಂದು ರಿಲೇಟ್ ಆಗೋ ಒಂದು ಕ್ಯಾರೆಕ್ಟರ್ ಅದು. ಯಾಕಂದ್ರೆ ಎಲ್ಲಾರು ಇವಾಗ ಓಡ್ತಿದಾರೆ, ರೇಸ್ 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 ರನ್ 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 ಅನ್ನೋದೊಂದು ಫಾರ್ಮ್ ಅಲ್ಲಿ ಇದಾರೆ. ಎಲ್ಲಾರು ಓದು, ಕೆಲಸ ಮಾಡು, ದುಡ್ಡು ಸಂಪಾದಿಸು, ಸತ್ತೋಗು, ಇಷ್ಟೇ ಲೈಫ್ ಇವಾಗಿರೋ ಜನಕ್ಕೆ. ಅದನ್ನ ಕ್ಲೀನ್ ಆಗಿ ಅದಷ್ಟೇ ಅಲ್ಲ ಲೈಫ್ ಅನ್ನೋದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರ್ತಾರೆ ಆ ಮೂವಿನಲ್ಲಿ. ಅಂಡ್ ಕತ್ರೀನಾ ಕೈಫ್ ಈ ಮೂವಿನಲ್ಲೂ ಕತ್ರೀನಾ ಕೈಫ್ ಅವ್ರು ಯಾಕೆ ಈ ಮೂವಿನಲ್ಲಿ ನಂಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ, ರಿತಿಕ್ ರೋಷನ್ಗೆ ಡೆಡ್ ಆಪೋಸಿಟ್ ಆಗಿ ಒಂದು ಕ್ಯಾರೆಕ್ಟರ್ ಇರ್ತಾರೆ ಅವರು. ಅಲ್ಲ, ಲೈಕ್ she doesn't care about money, world, anything. She enjoys her own life. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಅಂಡ್ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿರ್ತಾರೆ ಅವ್ರ ಫ್ರೆಂಡ್ಶಿಪ್ ಅಲ್ಲ. ಆಮೇಲೆ ಸಾಂಗ್ಸ್ ಎಲ್ಲೇ ಬೇಕು, ಹೈಲೈಟ್ ಆಫ್ ದ ಮೂವಿ ಸಾಂಗ್ಸ್ ಅಲ್ವಾ? ಸಾಂಗ್ಸ್ ಅಂಡ್ ಲೊಕೇಶನ್. ನನಗೆ ಆ ಲೊಕೇಶನ್, ಆ ಕಾರ್ ಇದ್ರೆ ಸಾಕು ಅನ್ನೋಷ್ಟು ನನಗೆ ಇಷ್ಟ. ನಮ್ಗೂ ಈ ತರ ಒಂದು ಫ್ರೆಂಡ್ಸ್ ಇದ್ದಿ ಈ ತರ ಲೊಕೇಶನ್ ಹೋಗಿ ಮಾಡ್ಬೇಕಂತ ಮೂವಿ ನೋಡ್ಮೇಲೆ ನಮ್ಗೂ ತುಂಬಾ ಆಸೆ ಬಂದ್ಬಿಡುತ್ತಲ್ಲ. ನಿನ್ ಬ್ಯಾಚುಲರ್ ಪಾರ್ಟಿಗೆ ಅಲ್ಲೇ ಹೋಗೋಣ ಬಿಡು. ಓಕೆ, ಡನ್. ಸೊ ಜಿಂದಗಿ ನಾ ಮಿಲೇಗಿ ದುಬಾರ ಇಸ್ ಮೈ ಗೋ ಟು ಮೂವಿ. ಸೊ ದೀಸ್ ಆರ್ ದ ಮೂವೀಸ್ ಫಾರ್ ಅಸ್. ನಮ್ಗೆ ಅನ್ಸಿರೋದು ಬೆಸ್ಟ್ ಮೂವೀಸ್ ಆಫ್ ಬಾಲಿವುಡ್. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರೋ ಮೂವೀಸ್ ನಮ್ಗೆ. ವಿ ಕ್ಯಾನ್ ವಾಚ್ ದೀಸ್ ಮೂವೀಸ್ ಎನ್ ನಂಬರ್ ಆಫ್ ಟೈಮ್ಸ್. ಅಂದ್ರೆ ಬೋರೇ ಆಗದೆ ಇರೋ ಮೂವೀಸ್ ನಮ್ಗಿದು. ಬೋರೇ ಆಗಲ್ಲ, ಎಷ್ಟೊತ್ತಿ ನೋಡ್ರೇನು.
ಅಂದ್ರೆ ನಾವು ಅದನ್ನ ರಿಲೇಟ್ ಆಗ್ಬೋದು. ಒಂದು- ಯಾಕಪ್ಪ ಈ ಸೀನು ಎತ್ ಬಿಡೋಣ ಅನ್ನೋ ಹತ್ರ ನಮ್ಗೆ ಯಾವ್ದು ಫೀಲೇ ಆಗಲ್ಲ ಈ ಮೂವಿನಲ್ಲಿ ನೋಡಿ. ಒಂದು ಸೀನ್ ಕೂಡ ಬೋರ್ ಹೊಡೆಯಲ್ಲ, ಒಂದೇ ಒಂದು ಸೀನ್ ಕೂಡ. ನಮಗೆ ಇವಾಗ ಹೇಳಿರೋ 6 ಮೂವೀಸ್ ಒಂದ್ ಸೀನ್ ಕೂಡ ಬೋರ್ ಹೊಡೆಯಲ್ಲ. ಯಾ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಬ್ಯೂಟಿಫುಲಿ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ, ತುಂಬಾ ಸಾಂಗ್ಸ್ ಆಗ್ಲಿ ಎಲ್ಲ ಚೆನ್ನಾಗಿರುತ್ತೆ, A to Z ಚೆನ್ನಾಗಿರುತ್ತೆ. ಎಸ್ ಸೊ ದೀಸ್ ಆರ್ ದ ಮೂವೀಸ್ ಫಾರ್ ಅಸ್. ನಾವು ವಿಲ್ ಗೋ ಟು ದ ಸೆಕೆಂಡ್ ಸೆಗ್ಮೆಂಟ್ ವಿಚ್ ಇಸ್ ಕಾಲ್ಡ್ ಅಂಡರ್ ರೇಟೆಡ್ ಮೂವೀಸ್. ಓಕೆ, ಅಂಡರ್ರೇಟೆಡ್ ಮೂವೀಸ್. ಫಸ್ಟ್ ವಿಲ್ ಗೋ ವಿತ್ ಅಭಿ. ಹೇಳ ಅಭಿ. ನನಗೆ ಅಂಡರ್ ರೇಟೆಡ್ ಅಂದ್ರೆ ಲಂಚ್ ಬಾಕ್ಸ್, ಇರ್ಫಾನ್ ಖಾನ್ದು ಒನ್ ಆಫ್ ದಿ ಬೆಸ್ಟ್ ಮೂವಿ. ಅಯ್ಯೋ, ದೋ ದಿವಾನೆ ಸಹರ್ ಪೆ. ನನಗೆ ಹೋಮ್ ಬೌಂಡ್. ಓ ಮೈ ಗಾಡ್, ಲಾಪತಾ ಲೇಡೀಸ್. ವೆರಿ ಗುಡ್ ಮೂವಿ. ತುಂಬಾ ಇಷ್ಟ. ಬ್ಯೂಟಿಫುಲ್ ಮೂವಿ. ಅಷ್ಟೇ. ಸೊ ಅಷ್ಟೇ ಗೈಸ್, ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್. ಫೇವರೆಟ್ ಬಾಲಿವುಡ್ ಮೂವೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಎಸ್, ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಸೈನಿಂಗ್ ಆಫ್ ವಿತ್ ರಾಬಿನ್ ಜಾನ್ಸನ್. ಅಭಿಷೇಕ್ ಬಿಎನ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.